ನಮಸ್ಕಾರ ಸ್ನೇಹಿತರೆ, ನಾನು ವನಾಚೇತನ್ ಮಾತಾಡ್ತಾ ಇರೋದು. ಇವತ್ತಿನ ವಿಚಾರ ಪ್ಲ್ಯಾನ್ ಎಂದರೇನು, ಏಕೆ ಬೇಕು. ನಾವು ಪ್ಲ್ಯಾನ್ ಅಂತಂದರೆ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಒಂದು ಮನೆ ಕಟ್ಟಬೇಕಾದ್ರೆ ಮಾಡುವಂಥ ಒಂದು ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಪ್ಲ್ಯಾನ್ ಅಂತ ತಿಳ್ಕೊಂಡಿದ್ದೀವಿ. ಅದು ಬಿಟ್ಟು ಕೂಡ ಪ್ಲ್ಯಾನ್ ಅಂದರೆ ತುಂಬ ಇದೆ. ಅದು ಒಂಥರ ಜಾದೂ ಇದ್ದಂಗೆ, ಬದುಕಿನ ಎಲ್ಲ ಹಂತದಲ್ಲೂ ಬರ್ತಾನೆ ಇರುತ್ತೆ ಪ್ಲ್ಯಾನ್ ಎಂಬುದು. ನಾವು ಮನೆ ಕಟ್ಟೋ ವಿಚಾರದಲ್ಲಿ ಬಂದಾಗ ನಮಗೆ ಪ್ಲ್ಯಾನ್ ಎಷ್ಟು ಅವಶ್ಯಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಮತ್ತು ಆಲೋಚನೆ ಎರಡೂ ಬರುತ್ತೆ. ಅದಕ್ಕೆ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ್ಯಾವ ರೀತಿ ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕು ಅನ್ನೋದೇ ಮೊದಲನೇ ವಿಚಾರ. ನಾವು ಬರೀ ಬಿಲ್ಡಿಂಗ್ ಪ್ಲ್ಯಾನ್ ಮಾಡಬೇಕು ಅನ್ನೋದಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಮನೆ ಹೇಗೆ ಬರುತ್ತೆ, ನಮ್ಮ ಕನಸುಗಳೇನು, ನಮ್ಮ ರಿಕ್ವೈರ್ಮೆಂಟ್ಸ್ ಏನೇನು, ಮನೆಗಳಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋ ಎಲ್ಲ ವಿಚಾರಗಳನ್ನು ಮೊದಲು ಕೂಲಂಕುಷವಾಗಿ ಆಲೋಚನೆ ಮಾಡ್ಕೋಬೇಕು. ನಮ್ಮ ರಿಕ್ವೈರ್ಮೆಂಟು ಜೊತೆಗೆ ಬಡ್ಜೆಟ್, ಹೇಗೆ ಹಣಕಾಸನ್ನು ಹೆಂಗೆ ಹೊಂದಿಸಬೇಕು, ಯಾವ ರೀತಿ ಮಾಡಬೇಕು, ಆ ಹಣಕಾಸನ್ನು ಹೊಂದಿಸುವಂಥ ಆಲೋಚನೆ ತುಂಬ ಮುಖ್ಯವಾದ ವಿಚಾರ. ಅದಾದ ನಂತರ ಎಲ್ಲರಿಗೂ ಪೂರ್ತಿಯಾಗಿ ಹಣಗಳು ಹೊಂದಿಸೋದಕ್ಕೆ ಆಗಲ್ಲ. ಅವಾಗ ಏನು ಮಾಡ್ತೀವಿ, ಒಂದು ಬ್ಯಾಂಕ್ ಲೋನ್ ಅಂತ ಹೋಗ್ತೀವಿ. ಬ್ಯಾಂಕ್ ಲೋನ್ ವಿಚಾರನೂ ಆಗುತ್ತೆ. ನಾವು ಒಬ್ಬ ಒಳ್ಳೆ ಇಂಜಿನಿಯರ್ನ ಹುಡುಕಬೇಕು. ಓನರ್ಗೆ ಇಂಟ್ರೆಸ್ಟ್ ಇರಬೇಕು. ಒಬ್ಬ ಸರಿಯಾದ ಉತ್ತಮವಾದ ಇಂಜಿನಿಯರ್ಗೆ ಕೆಲಸ ಗೊತ್ತಿರಬೇಕು. ಆ ಥರದ ವ್ಯಕ್ತಿನ ಹುಡುಕೊಂಡ್ರೆ ನಿಮ್ಮ ಕನಸು ತುಂಬ ಹತ್ತಿರವಾಗೋದ್ರಲ್ಲಿ ಸಂದೇಹ ಏನೂ ಇರೋದಿಲ್ಲ. ಕೆಲವೊಬ್ಬರು ನಾರ್ಮಲ್ ಪ್ಲ್ಯಾನ್ ಇದ್ದರೆ ಸಾಕು, ನಾವೇ ಕಟ್ಕೊಬಿಡ್ತೀವಿ, ನಾವೇ ಮಾಡ್ತೀವಿ, ಹಾಗೆ ಹೀಗೆ ಅಂತ ಅಂದ್ಕೊಳ್ತೀರಿ. ತಪ್ಪು. ಮನೆ ಅನ್ನೋದು ಎಷ್ಟೋ ವರ್ಷಗಳ ಕನಸು. ಒಬ್ಬರಿಗೆ ಒಂದು ಕನಸು ನಿಭಾಯಿಸೋದೇ ತುಂಬ ದೊಡ್ಡದಿರುತ್ತೆ. ಉತ್ತಮವಾದ ಇಂಜಿನಿಯರ್ನ ಆಯ್ಕೆ ಮಾಡ್ಕೊಳ್ಳಿ, ಪೂರ್ಣ ಪ್ರಮಾಣದ ಸಲಹೆಗಳನ್ನ ಪಡ್ಕೊಂಡು ಮನೆ ಶುರು ಮಾಡುವಂತಹ ಆಲೋಚನೆಗಳನ್ನ ದಯವಿಟ್ಟು ಮಾಡಿ. ಕನ್ಸಲ್ಟೇಷನ್ ಅನ್ನೋದನ್ನ ದಯವಿಟ್ಟು ತೊಗೊಳ್ಳಿ. ಅವರು ಶುರುವಿನಿಂದ ಕೊನೆಯ ತನಕ ಬಂದು ಹೋಗ್ತಾರೆ. ಯಾಕೆಂದರೆ ಆ ಕನ್ಸಲ್ಟೇಷನ್ ಇದ್ದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಮನೆ ಬರುತ್ತೆ. ಎಷ್ಟೋ ಜನ ಮನೆ ಕಟ್ತಾರೆ, ಏನೋ ದುಡ್ಡು ಉಳಿಸ್ಬಿಟ್ಟೆ, ನಾನೇ ಮಾಡಿದೆ, ಇಂಜಿನಿಯರ್ಸ್ ಯಾರಿಗೂ ಫೀಸ್ ಕೊಟ್ಟಿಲ್ಲ, ಆರಾಮ್ಸೆ ನಾನೇ ಮಾಡ್ಕೊಬಿಟ್ಟೆ ಅಂತ ಹೇಳ್ತಾರೆ. ಅದು ಹೆಂಡಲಿ ಮಾತ್ರನೇ ಗೊತ್ತಾಗೋದು ಒಬ್ಬ ಇಂಜಿನಿಯರ್ನ ಮಾರ್ಗದರ್ಶನದಿಂದ ಬಂದಂಥ ಮನೆ ಹೇಗಿದೆ, ಅಥವಾ ನಾವೇ ನಿಂತು ಮಾಡ್ಕೊಂಡು ಮನೆ ಹೇಗಿದೆ ಅನ್ನುವಂತಹ ಕೊರಗು ಆ ಓನರ್ಗಳಲ್ಲಿ ಉಳಿದಿರುತ್ತೆ. ಒಳ್ಳೆ ಇಂಜಿನಿಯರ್ನ ಕನ್ಸಲ್ಟೇಷನ್ ದಯವಿಟ್ಟು ತೊಗೊಳ್ಳಿ.